ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೂ ನಮಸ್ಕಾರ. ಈಗ ನಾವು 2024ನೇ ವರ್ಷ ಆಗಸ್ಟ್ ತಿಂಗಳಲ್ಲಿ ಮಿಥುನ್ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ 9 ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚೇಂಜ್ ಆಗ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಯಾವ ದಿನಾಂಕಕ್ಕೆ ಯಾವ ಗ್ರಹಗಳು ಚೇಂಜ್ ಆಗ್ತಾ ಇದೆ, ಯಾವ ರಾಶಿಯಲ್ಲಿ ಆ ಗ್ರಹಗಳು ಇರೋದ್ರಿಂದ ನಿಮ್ಮ ರಾಶಿಗೆ ಅಂದರೆ ಮಿಥುನ್ ರಾಶಿಗೆ ಏನೆಲ್ಲ ಪ್ರತಿಫಲಗಳು ಈ ತಿಂಗಳಲ್ಲಿ ಸಿಗತ್ತೆ ಅನ್ನೋದನ್ನ ನಾವು ನೋಡೋಣ. ಆದ್ಮೇಲೆ ನೀವೆಲ್ಲರೂ ಕೂಡ ನಮ್ಮ ಒಂದು ವಿಡಿಯೋಸ್ ನೋಡ್ತಾ ಇರ್ತೀರಾ, ವಿಷಯಗಳು ನಿಮ್ಗೆ ಸಮರ್ಪಕವಾಗಿ ಸಿಗ್ತಾ ಇದೆ ಅಂತಂದ್ರೆ ನೀವು ಕಾಮೆಂಟ್ ಮಾಡಿ, ಮತ್ತೆ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ನಿಮ್ದು ಏನೋ ಸಮಸ್ಯೆಗಳಿದ್ರು ಕೂಡ ಟೈಪ್ ಮಾಡಿ ಕಳಿಸಿ ಅಥವಾ ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸಿ ಸಮಸ್ಯೆಗಳಿಗೆ ನೇರವಾಗಿ ಉತ್ತರ ಕೊಡುವಂತ ಪ್ರಯತ್ನ ಮಾಡೋಣ. ಈಗ ಮಿಥುನ್ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಬುಧನು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ನಿಮ್ಮ ರಾಶಿಗೆ 26ನೇ ತಾರೀಕಿಗೆ ಕುಜ ಪ್ರವೇಶ ಆಗ್ತಾ ಇದೆ. ಹಾಗಾಗಿ 26ರವರೆಗೂ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ವೈಪರೀತ್ಯ ಇರುತ್ತೆ. 26 ನಂತರ ಪ್ರತಿಫಲ ಜಾಸ್ತಿ ಆಗುತ್ತೆ. ನಿಮ್ಮ ಪ್ರಯತ್ನ ಕಾರ್ಯಗಳ ವಿಚಾರದಲ್ಲಿ ಕೂಡ 22ನೇ ತಾರೀಕಿಗೆ ಬುಧ ದ್ವಿತೀಯ ಸ್ಥಾನಕ್ಕೆ ಅಂದ್ರೆ ಕಟಕ ರಾಶಿಗೆ ಸಿಂಹ ರಾಶಿಯಿಂದ ವಕ್ರ ಸ್ಥಿತಿಯಲ್ಲಿ ಹಿಂದಕ್ಕೆ ಬರ್ತಾ ಇದ್ದಾನೆ. ಸಿಂಹ ರಾಶಿಯಿಂದ ಕಟಕ ರಾಶಿಗೆ ಬರ್ತಾನೆ. ಇದರಿಂದ ನಿಮ್ಮ ಪ್ರಯತ್ನಗಳಲ್ಲಿ ವಕ್ರ ಸ್ಥಿತಿಯಲ್ಲಿ ಸ್ವಲ್ಪ ದುಡ್ಡು ಕಾಸು ವರ್ಕೌಟ್ ಆಗ್ಬಿಡುವಂಥದ್ದು. ನೀವು ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಯಾವುದೋ ಪ್ರಯತ್ನ ಮಾಡ್ತಿರ್ತಾರೆ, ದುಡ್ಡು ಬರಲ್ಲ ಅಂದ್ಕೊಂಡಿರ್ತೀರಾ, ಕಾನ್ಸಂಟ್ರೇಷನ್ ಇರುತ್ತೆ, ಅವ್ರು ಕೊಡೋದೇ ಇಲ್ಲಪ್ಪ ಅಂತ. ಅಂತಹ ಅವರು ನಿಮ್ಗೆ ಈ ಸಂದರ್ಭದಲ್ಲಿ ಅವ್ರ ಮನಸ್ಸಿಗೆ ಬರುತ್ತೆ, ಯಾಕಪ್ಪ ಅವ್ರ ದುಡ್ಡು ನಮ್ಗೆ ಹಾಕ್ಬೇಕು, ಕೊಟ್ಬಿಡೋಣ, ಆ ಕಡೆ ಸೆಟ್ ಮಾಡ್ಕೊಳ್ಳೋಣ ಅನ್ನುವಂತಹ ರೀತಿಯಲ್ಲಿ ಬರುತ್ತೆ. ಇದು ತಿಂಗಳ ಅಂತ್ಯದಲ್ಲಿ ಆಗುವಂತಹ ಬದಲಾವಣೆಗಳು. 22ರ ನಂತರ ಮತ್ತೆ 26ರ ನಂತರ ಕೊನೆಯ ಹಂತದಲ್ಲಿ ತಿಂಗಳಲ್ಲಿ. ಹಾಗಾಗಿ ತಿಂಗಳಲ್ಲಿ ಈ ವಿಚಾರ ಗಮನ ಇಟ್ಕೊಳ್ಳಿ. ಇನ್ನು ವಿಶೇಷವಾಗಿ ನಿಮ್ಮ ಪ್ರಯತ್ನ ಕಾರ್ಯ ಚಟುವಟಿಕೆಗಳು ಆಗಸ್ಟ್ 1ನೇ ತಾರೀಕಿಂದನೇ ತುಂಬಾ ಶಾರ್ಪ್ ಆಗಿ, ರಿಚ್ ಆಗಿ, ಒಳ್ಳೆ ಹೈಫೈ ಅಂದ್ರೆ ಖರ್ಚುಗಳು ಮಾಡುವಂತಹ ರೀತಿಯಲ್ಲಿ ಒಂದು ಶ್ರೇಷ್ಠ ಮಟ್ಟದಲ್ಲಿ ಆಗುವಂತಹದ್ದು. ಯಾವುದೇ ಕೆಲಸ ಕೈ ಹಾಕಿ ಒಳ್ಳೆ ಜಾಸ್ತಿ ಖರ್ಚು ಮಾಡುವಂತಹದ್ದೇ ಆಗಿರುತ್ತೆ. ಯಾಕೆಂದ್ರೆ ಶುಕ್ರ ಸಿಂಹ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ಆಗಸ್ಟ್ 1ನೇ ತಾರೀಕಿಗೆ. ಜೊತೆಗೆ 16ನೇ ತಾರೀಕಿಗೆ ಸೂರ್ಯ ಕೂಡ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇರೋದು ವಿಶೇಷ. ನೋಡಿ, ಇಲ್ಲಿ ಸಿಂಹ ರಾಶಿಯಲ್ಲಿ ಸೂರ್ಯ ಮತ್ತೆ ಬುಧ 22ನೇ ತಾರೀಕುವರೆಗೂ ಇರ್ತಾನೆ ಸಿಂಹ ರಾಶಿಯಲ್ಲೇ. ಶುಕ್ರ 1ನೇ ತಾರೀಕು ಆಗಸ್ಟ್ಗೆಲ್ಲ ಪ್ರವೇಶ ಆಗಿದ್ದಾನೆ. ಸೂರ್ಯ, ಬುಧ, ಶುಕ್ರ 3 ಗ್ರಹಗಳು ಸಿಂಹ ರಾಶಿಯಲ್ಲಿ ಪ್ರವೇಶ ಆಗಿರ್ತಕ್ಕಂಥದ್ದು, ಸಂಚಾರ ಮಾಡುತ್ತಾ ಇರ್ತಕ್ಕಂಥದ್ದು. 3 ಗ್ರಹಗಳ ಒಂದು ಬಲ ಪ್ರಯೋಗ ನಿಮಗೆ ವಿಶೇಷವಾಗಿ ಒತ್ತು ಕೊಡುತ್ತೆ. ಯಾವುದೋ ಒಂದು ಭೂಮಿ ವ್ಯವಹಾರದ ದಾಖಲೆಗಳು ಸಿಕ್ಕಿರಲ್ಲ, ಈ ಟೈಮಲ್ಲಿ ಸಿಕ್ಬಿಡತ್ತೆ. ಆ ವ್ಯವಹಾರ ಆಗಿರಲ್ಲ, ಈಗ ಆಗ್ಬಿಡತ್ತೆ. ಅದರಿಂದ ದುಡ್ಡು ಕಾಸು ಬಂದಿರಲ್ಲ, ಈಗ ಬಂದ್ಬಿಡತ್ತೆ. ಆ ಕೆಲಸ ಜಯಪ್ರದ ಆಗ್ಬಿಡತ್ತೆ. ಈ ರೀತಿ ಒಂದು ಮಿಥುನ ರಾಶಿಯವರಿಗೆ ಆಗುವಂತಹದ್ದು ಈ ದಿನಗಳು ಮಾತ್ರ. 16ಗೆ ಸೂರ್ಯ ಪ್ರವೇಶ, 16ರಿಂದ ಲೆಕ್ಕ ಇಟ್ಕೊಳ್ಳಿ, 22ವರೆಗೂ ಮಾತ್ರ ಬುಧ ಇರ್ತಾನೆ ಸಿಂಹರಾಶಿಯಲ್ಲಿ. ಕೇವಲ 6 ದಿನಗಳು ಮಾತ್ರ. ಈ 6 ದಿನಗಳಲ್ಲಿ ಬದಲಾವಣೆ ಆಗುತ್ತೆ. ಶುಕ್ರ 24ವರೆಗೂ ಇದ್ದು ಆ ನಂತರ ಕನ್ಯಾ ರಾಶಿಗೆ ಹೊರಟೋಗ್ತಾನೆ. ಅದಕ್ಕೋಸ್ಕರ 24ವರೆಗೂ ಶುಕ್ರನ ಬಲನೂ ಸಿಗತ್ತೆ ಸೂರ್ಯನ ಜೊತೆ. ದುಡ್ಡು ಕಾಸು ವ್ಯವಹಾರ ಕೂಡ ಆಗತ್ತೆ. 8 ದಿನಗಳ ಕಾಲ ಸಮಯ ಸಿಗತ್ತೆ. ಆದ್ರೂ ಇಲ್ಲಿ ವ್ಯವಹಾರ ಚೆನ್ನಾಗಾಗತ್ತೆ. ಸ್ವಲ್ಪ ದುಡ್ಡು ಕಾಸು ವಿಚಾರದಲ್ಲಿ ಸ್ವಲ್ಪ ವೈಪರೀತ್ಯಗಳು, ಶತ್ರುಭಾವಗಳು, ಕಸಿವಿಸಿ ಆಗತ್ತೆ. ಮೀಡಿಯೇಷನ್ ಅಲ್ಲಿ ವೈಪರೀತ್ಯಗಳಾಗ್ಬೋದು. ಯಾಕೆ ಅಂತಂದ್ರೆ ಶುಕ್ರ ಸೂರ್ಯನಿಗೆ ಶತ್ರುಭಾವ. ಅದಕ್ಕೋಸ್ಕರ ಶುಕ್ರನ ಪರಿಹಾರಕ್ಕೋಸ್ಕರ ದೇವಿ ಅಮ್ಮನವರಿಗೆ ಹಾಲು ಅರಿಶಿಣ ಅಭಿಷೇಕ ಪೂಜೆ ಮಾಡಿಸಿ ಈ ಒಂದು 8 ದಿನಗಳ ಸಮಯದಲ್ಲಿ ನಿಮ್ಮ ಒಂದು ವ್ಯವಹಾರಗಳ ದುಡ್ಡು ಬರುವಂತಹ ಕಾರ್ಯ ಜಯಪ್ರದ ಆಗುತ್ತೆ. ಶುಕ್ರ 24ಕ್ಕೆ ಕನ್ಯಾ ರಾಶಿ ಪ್ರವೇಶ ಮಾಡ್ತಾನೆ. ಹಾಗಾಗಿ ಸ್ವಲ್ಪ ಮನೆ ಕಡೆ ತುಂಬಾ ಜಾಗೃತಿಯಿಂದ ಇರಿ. ಒಡವೆಗಳು ಕಳೆದೋಗುವಂತಹದ್ದು, ದುಡ್ಡು ಕಳೆದೋಗುವಂತಹದ್ದು, ಮೈಮರೆತು ಯಾಮಾರಿದ್ರೆ
ದುಡ್ಡು ಹೊರಟೋಗುವಂತಹದ್ದು ತುಂಬಾ ಕಠಿಣವಾಗಿರುತ್ತೆ. ಭೂಮಿ ವ್ಯವಹಾರ ವಿಚಾರದಲ್ಲಿ ದುಡ್ಡು ಕಳ್ಕೊಳ್ಳುವಂತಹದ್ದು, ಬಿಸ್ನೆಸ್ ವ್ಯವಹಾರಗಳಲ್ಲಿ ಕೂಡ ಅಷ್ಟೇ ದುಡ್ಡು ಕಳ್ಕೊಳ್ಳುವಂತಹದ್ದು ಇವೆಲ್ಲ ಕೂಡ ನಡೆಯುತ್ತೆ. ಅದಕ್ಕೆ ಜಾಗೃತರಾಗಿರಿ. ಶುಕ್ರ ಕನ್ಯಾ ರಾಶಿಗೆ 24 ಪ್ರವೇಶ ಮಾಡಿದ್ರೆ 1 ತಿಂಗಳ ಕಾಲ ಇರ್ತದೆ. ಅದಕ್ಕೆ ಆಗಸ್ಟ್ 24ರ ನಂತರ ಸುಮಾರು 1 ತಿಂಗಳ ಕಾಲ ಯಾರು ಕೂಡ ಬೋರ್ವೆಲ್ ಹಾಕ್ಸುವಂತಹ ವಿಚಾರಕ್ಕೆ ಕೈ ಹಾಕ್ಬೇಡಿ. ಯಾಕೆಂದ್ರೆ ಜಲತತ್ವದ ಬಲ ಸಿಗೋದಿಲ್ಲ. ಇಲ್ಲಿ ಶುಕ್ರ ನೀಚ ಸ್ಥಿತಿ ಇರ್ತಾನೆ. ಭೂಮಿಗೆ ಕನ್ಯಾ ರಾಶಿಯ ಸ್ಪೇಸ್ ಏನಿದೆ 30 ಡಿಗ್ರಿಯ ಸ್ಪೇಸ್, ಆ ಒಂದು ಪ್ರದೇಶದಲ್ಲಿ ಶುಕ್ರ ಸಂಚಾರಕ್ಕೆ ಬಲ ಇಲ್ಲ. ಅಂದ್ರೆ ನೀಚ ಸ್ಥಾನ, ಆ ಗ್ರಹಕ್ಕೆ ಬಲ ಇಲ್ಲಿರ್ತಕ್ಕಂತಹ ಜಾಗ, ಅಲ್ಲಿ ಸಂಚಾರದಲ್ಲಿ ಹೋಗ್ತದೆ. ಹಾಗಾಗಿ ನೀಚ ಪ್ರತಿಫಲ ಸಿಗತ್ತೆ. ಈ ಸಮಯದಲ್ಲಿ ಜಾಗೃತರಾಗಿರಿ. ವಿದ್ಯಾರ್ಥಿಗಳಿಗೂ ತುಂಬಾ ಜಾಗೃತೆ. ಸ್ವಲ್ಪ ಮನೆ ಕಡೆ ಕಷ್ಟಗಳು, ವಿದ್ಯಾರ್ಥಿಗಳು ಓದ್ತಾ ಇರ್ತೀರಾ, ಯಾವುದಾದ್ರು ಟೆನ್ಷನ್ಗಳು, ಸಮಸ್ಯೆಗಳು, ಮನೆ ಕಡೆಯಿಂದ ತುಂಬಾ ನಿಮಗೆ ಪ್ರೆಷರ್ಸ್ ಬರೋದು, ಟೆನ್ಷನ್ಸ್ ಬರೋದು, ಯಾವುದ್ಯಾವುದೋ ಕಾರ್ಯಕ್ರಮಗಳಿಗೋಸ್ಕರ ನಿಮ್ಮನ್ನು ಕರೆಯೋದಾಗಿರ್ಬೋದು, ಇಲ್ಲ ಅಡಚಣೆಗಳಾಗ್ಬೋದು, ಮನೆ ಕಡೆ ಅವಘಡಗಳಾಗಿ ನಿಮ್ಮನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಕೊಡೋ ರೀತಿಯಲ್ಲಿ ಅಡಚಣೆಗಳು ಕಾಣಿಸ್ಕೊಳ್ಳುವಂತಹದ್ದು 24ರ ನಂತರ ಇರುತ್ತೆ. ಅದಕ್ಕೆ ಮುಂಚೆ ಪರವಾಗಿಲ್ಲ, ಸೊ ಸಾಧಾರಣ ಮಟ್ಟಿಗೆ ಮುಂದುವರಿಯುತ್ತೆ. 24ರ ನಂತರ ತುಂಬಾ ಜಾಗೃತಿ ಎಂದರೆ ವಿದ್ಯಾರ್ಥಿಗಳು ಕೂಡ. ಇನ್ನ ಒಳ್ಳೆಯ ಭಾತೃಸ್ಥಾನದ ರೀತಿಯಲ್ಲಿ, ಅಂದ್ರೆ ಅಣ್ಣ ತಮ್ಮಂದರ ರೀತಿಯಲ್ಲಿ ನಿಮಗೆ ಸ್ನೇಹಿತರು ಸಿಗ್ತಾರೆ ಈ ತಿಂಗಳಲ್ಲಿ. 26ರ ನಂತರ 26ವರೆಗೂ ಸ್ವಲ್ಪ ಸ್ನೇಹಿತರು, ಮಿತ್ರರಿಂದ ಆ ವ್ಯವಹಾರ ಮಾಡೋಣ, ಇದು ಮಾಡೋಣ, ಅದು ಮಾಡೋಣ ಅಂತ ಸುತ್ತಾಟ, ತಿರುಗಾಟ, ವೇದಲ್ಲಿರ್ತೀರಾ. 26ರ ನಂತರ ಒಳ್ಳೆ ಪಟುತ್ವ ಬಲದ ನಿಮಗೆ ಸ್ನೇಹಿತರು, ಮಿತ್ರರು ಸಿಗುವಂತಹದ್ದಾಗತ್ತೆ. ಚೆನ್ನಾಗಿದೆ, ಒಳ್ಳೆಯದಿದೆ, ಯಾವುದೇ ರೀತಿ ವೈಪರೀತ್ಯಗಳಿರೋದಿಲ್ಲ, ಸುಫಲ ಇದೆ, ಚೆನ್ನಾಗಿದೆ, ತೊಂದರೆ ಇಲ್ಲ. ವಿವಾಹ ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಗುರುಬಲ ಇರೋದಿಲ್ಲ. ಅದಕ್ಕೋಸ್ಕರ ನೀವು ವಿವಾಹ ಸಂಬಂಧಗಳ ಪ್ರಯತ್ನದಲ್ಲಿ ಸ್ವಲ್ಪ ಗುರು ಪರಿಹಾರ ಮಾಡ್ಕೊಳ್ಳಿ, ಗುರುದೇವರ ದರ್ಶನ ಮಾಡಿ. ನಿಮಗೆ ವಿವಾಹ ಸಂಬಂಧಗಳ ನಿಶ್ಚಯಗಳಿಗೆ ಅನುಕೂಲ ಆಗುತ್ತೆ. ದಂಪತಿಗಳಿಗೂ ಅಷ್ಟೇ ಯಾವುದೇ ಒಂದು ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳಿಗೆ ಕೈ ಹಾಕಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ಈ ಒಂದು ಸಮಯದಲ್ಲಿ ನಿಮಗೆ ಗುರುವಿನ ಒಂದು ಬಲ ವ್ಯಯ ಸ್ಥಿತಿಯಲ್ಲಿರೋದ್ರಿಂದ ಅಷ್ಟು ಪ್ರತಿಫಲ ಇರೋದಿಲ್ಲ. ಜೊತೆಗೆ 24ರ ನಂತರ ಕೂಡ ಯಾವುದೇ ರೀತಿ ಒಂದು ದಂಪತಿಗಳು ಒಂದು ತೀರ್ಥಯಾತ್ರೆ ಆಗಲಿ, ಪುಣ್ಯಸ್ಥಳ ಆಗಲಿ, ಒಂದು ಕಾರ್ಯಕ್ರಮಗಳಾಗಲಿ, ಫಂಕ್ಷನ್ಸ್ ಆಗಲಿ ಯಾವುದು ಮಾಡಬೇಡಿ. ಅವು ಕೂಡ ಅಷ್ಟು ಒಳ್ಳೆಯ ರೀತಿ ಸಮರ್ಪಕವಾಗಿ ಅನುಕೂಲಿಸೋದಿಲ್ಲ. ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಸುಸ್ತು, ಆಯಾಸ, ಆಲಸ್ಯ ಇರುತ್ತೆ. ಆದರೂ ಸುಧಾರಿಸ್ಬೇಕ್ರಿ. ತೊಂದರೆಗಳೇನು ಬರೋದಿಲ್ಲ, ಅವುಗಳೇನು ಆಗೋದಿಲ್ಲ. ನಮ್ಮ ಭಾಗ್ಯ ಅನ್ನೋಷ್ಟೇ ಸ್ಲೋ ಆಗಿ ನಿಧಾನಕ್ಕೆ ಅನುಕೂಲಗಳಾಗ್ತಾ ಇದೆ. ವೃತ್ತಿ ವಿಚಾರ ಸ್ವಲ್ಪ ತಲೆನೋವು ಜಾಸ್ತಿ, ಅನವಶ್ಯಕವಾದ ಜವಾಬ್ದಾರಿಗಳು, ಟೆನ್ಷನ್ಗಳು, ಯಾವುದಾದ್ರು ಹೊರೆ ಬರುವಂತಹ ಕೆಲಸ ಕಾರ್ಯಗಳು ನಿಮ್ಮ ತಲೆ ಮೇಲೆ ಬಂದು ಬೀಳ್ತಾ ಇರುತ್ತೆ. ಜಾಗೃತಿಯಿಂದ ಇರಿ. ಆದಾಯ ವಿಚಾರ ಸ್ವಲ್ಪ ಆದಾಯಗಳು ಬರೋದು, ಖರ್ಚು ಮಾಡೋದು ಇವೆರಡೂ ಕೂಡ 26ನೇ ತಾರೀಕುವರೆಗೂ ನಡೆಯುತ್ತೆ. ಎಷ್ಟು ಪ್ರಮಾಣದಲ್ಲಿ ಆದಾಯ ಬರುತ್ತೆ ಅಷ್ಟೇ ಪ್ರಮಾಣದ ಖರ್ಚುಗಳು ಕೂಡ ಕಾದಿರುತ್ತೆ. ಅಂದ್ರೆ ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡ್ಕೊಳ್ಳುವಂಥದ್ದು ಬರುತ್ತೆ. ಯಾವುದೇ ರೀತಿ ವ್ಯತ್ಯಯಗಳಿರೋದಿಲ್ಲ. ಒಟ್ಟಾರೆಯಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರ 26ವರೆಗೂ ಮಾತ್ರ ಮಾಡಿ. ದೊಡ್ಡ ದೊಡ್ಡ ಒಂದು ಕಾರ್ಯಕ್ರಮಗಳಿಗೆ, ದೊಡ್ಡ ಕೆಲಸ ಕಾರ್ಯಗಳಿಗೆ, ಇಂಥ ವಿಚಾರದಲ್ಲಿ ಸ್ವಲ್ಪ ನೀವು ಹಣ ತೊಡಗಿಸ್ಕೊಳ್ಳುವಂತಹದ್ದು, ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಬರುತ್ತೆ. ಅದು 26ವರೆಗೂ ಸುಫಲ. ಹಾಗಾಗಿ ಅಲ್ಲಿವರೆಗೂ ಮಾಡ್ಬೋದು, ತೊಂದರೆ ಇಲ್ಲ. ಒಟ್ಟಾರೆಯಾಗಿ ಸ್ವಲ್ಪ ಮನೆ ಕಡೆ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ಯಾರಿದ್ದೀರಾ ಅಂತಹವ್ರಿಗೆ ಸ್ವಲ್ಪ ವೈಪರೀತ್ಯಗಳು ಬರುವಂತಹದ್ದು ಬಿಟ್ರೆ ಬೇರೆ ಯಾವ ರೀತಿ ತೊಂದರೆಗಳಿಲ್ಲ. ಸೊ ನಿಮ್ಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.